ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ನ್ಯಾಟೋದ ಮುಖ್ಯಸ್ಥರ ಬಗ್ಗೆ. ನ್ಯಾಟೋದ ಮುಖ್ಯಸ್ಥ ಭಾರತ ದೇಶಕ್ಕೆ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾನೆ. ರಷ್ಯಾದ ಜೊತೆಗೆ ಯಾವುದೇ ವ್ಯಾಪಾರ ವಹಿವಾಟುಗಳನ್ನ ಮಾಡಬಾರದು ಅಂತ ಹೇಳಿ ಭಾರತಕ್ಕೆ ಖಡಕ್ ಆಗಿರುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾನೆ. ನ್ಯಾಟೋದ ಅಧ್ಯಕ್ಷ ಹೀಗೆ ಹೇಳಲಿಕ್ಕೆ ಕಾರಣ ಏನು? ಭಾರತ ದೇಶ ಈ ಮಾತನ್ನ ಕೇಳುತ್ತಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ರಷ್ಯಾ ಜೊತೆಗಿನ ವ್ಯಾಪಾರ ನಿಲ್ಲಿಸದಿದ್ರೆ ಭಾರತ ಸೇರಿದಂತೆ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ 100% ಸುಂಕವನ್ನ ವಿಧಿಸೋದಾಗಿ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೊಂದು ಹೇಳಿಕೆ ಸದ್ಯ ಜಾಗತಿಕ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಮೊದಲಿಗೆ ನ್ಯಾಟೋ ಅಂತಂದ್ರೆ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಇದೊಂದು ಸೇನಾ ಮೈತ್ರಿಕೂಟ. ಅಮೆರಿಕ ಹಾಗೂ ಇದರ ಮಿತ್ರ ರಾಷ್ಟ್ರಗಳು ಈ ಒಂದು ಕೂಟವನ್ನ ರಚಿಸಿಕೊಂಡಿದ್ದಾವೆ. ಈ ಒಂದು ಕೂಟದ ಯಾವುದೇ ದೇಶದ ಮೇಲೆ ಬೇರೊಂದು ದೇಶ ದಾಳಿಯನ್ನ ಮಾಡಿದ್ರೆ ಆಗ ನ್ಯಾಟೋ ಕೂಟದ ಎಲ್ಲಾ ಸದಸ್ಯ ರಾಷ್ಟ್ರಗಳು ಸೇನಾ ನೆರವಿಗೆ ಧಾವಿಸುತ್ತೆ. ಆದ್ರೆ ಈ ಒಂದು ಕೂಟದ ಅಧ್ಯಕ್ಷ ಈಗ ಭಾರತಕ್ಕೆ ಬೆದರಿಕೆ ಹಾಕಿರೋದು ಚರ್ಚೆಗೆ ಗ್ರಾಸವಾಗಿದೆ. ಭಾರತ ಮಾತ್ರ ಅಲ್ಲ ವೀಕ್ಷಕರೇ, ಬ್ರಿಕ್ಸ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿರುವಂತಹ ಬ್ರೆಜಿಲ್, ಚೀನಾಗೂ ಕೂಡ ನ್ಯಾಟೋ ಮುಖ್ಯಸ್ಥ ರಷ್ಯಾದ ಜೊತೆಗೆ ವ್ಯಾಪಾರ ಮಾಡದಂತೆ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನ್ಯಾಟೋ ಮುಖ್ಯಸ್ಥ ಈ ಒಂದು ಹೇಳಿಕೆ ನೀಡಲಿಕ್ಕೆ ಕಾರಣ ರಷ್ಯಾ ಮತ್ತು ಉಕ್ರೇನ್ನ ಕದನ. ಎಸ್ ವೀಕ್ಷಕರೇ, ರಷ್ಯಾ ಮತ್ತು ಉಕ್ರೇನ್ ಕದನ ಕಳೆದ 3 ವರ್ಷಗಳಿಂದ ನಡೀತಾನೆ ಇದೆ. ದಿನ ಕಳೆದಂತೆ ಈ ಒಂದು ಯುದ್ಧ ಮತ್ತಷ್ಟು ತೀವ್ರತೆಯನ್ನ ಹೊಂದುತ್ತಾ ಇದೆ ಹೊರತು ಸಂಘರ್ಷ ಮುಗಿಯುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈ ಒಂದು ಯುದ್ಧವನ್ನ ನಿಲ್ಲಿಸುವುದು ಈಗ ಪ್ರತಿಷ್ಠೆಯ ವಿಚಾರವಾಗಿದೆ. ಯಾಕಂದ್ರೆ ತಾನು ಅಧಿಕಾರಕ್ಕೆ ಬಂದ್ರೆ ರಷ್ಯಾ ಹಾಗೂ ಉಕ್ರೇನ್ನ ಯುದ್ಧವನ್ನ ನಿಲ್ಲಿಸ್ತೇನೆ ಅಂತ ಹೇಳಿ ಟ್ರಂಪ್ ಚುನಾವಣಾ ಸಮಯದಲ್ಲಿ ಪ್ರಚಾರವನ್ನ ಮಾಡಿಕೊಂಡಿದ್ರು. ಅದರಂತೆ ಎಲೆಕ್ಷನ್ ಗೆದ್ದು ಪ್ರೆಸಿಡೆಂಟ್ ಆದ ಮೇಲೆ ಉಕ್ರೇನ್ ಹಾಗೂ ರಷ್ಯಾ ಜೊತೆಗೇನೋ ಕದನ ವಿರಾಮದ ಮಾತುಕತೆ ಆಡಿದ್ರು. ಆದ್ರೆ ಟ್ರಂಪ್ ಮಾತಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ. ಹಿಂಗಾಗಿ ಕದನ ವಿರಾಮದ ಮಾತನಾಡ್ತಿದ್ದಂತಹ ಟ್ರಂಪ್ ಈಗ ಉಕ್ರೇನ್ಗೆ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನ ನೀಡಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಈ ಮೂಲಕ ರಷ್ಯಾವನ್ನ ಬೆದರಿಸುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆಗೆ ವ್ಯಾಪಾರ ಮಾಡ್ತಾ ಇರುವಂತಹ ದೇಶಗಳಿಗೂ ಕೂಡ ದೊಡ್ಡಣ್ಣ ಟ್ರಂಪ್ ನ್ಯಾಟೋ ಮೂಲಕ ಬೆದರಿಕೆಯನ್ನು ಹಾಕಿಸ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಒಂದಿದೆ. ನ್ಯಾಟೋ ಒಂದು ಸೇನಾ ಮೈತ್ರಿಕೂಟ ಅಷ್ಟೇ, ಜಾಗತಿಕ ವ್ಯಾಪಾರವನ್ನ ನಿಯಂತ್ರಿಸುವಂತಹ ಸಂಸ್ಥೆಯಲ್ಲ. ಭಾರತ ಆಗ್ಲಿ ಯಾವುದೋ ದೇಶವಾಗ್ಲಿ ಯಾರ ಜೊತೆ ವ್ಯಾಪಾರವನ್ನು ಮಾಡಬೇಕು, ಯಾರ ಜೊತೆ ಈ ವ್ಯಾಪಾರವನ್ನು ಮಾಡಬಾರದು ಅಂತ ಹೇಳುವಂತಹ ಹಕ್ಕು ನ್ಯಾಟೋಗಿಲ್ಲ. ವೀಕ್ಷಕರೇ, ನ್ಯಾಟೋ ಮುಖ್ಯಸ್ಥ ಭಾರತ, ಚೀನಾ, ಬ್ರೆಜಿಲ್ಗೆ ಬೆದರಿಕೆ ಒಡ್ಡಿದ್ರ ಹಿಂದೆ ಕೇವಲ ರಷ್ಯಾ ಉಕ್ರೇನ್ ಕದನದ ಪಾತ್ರ ಮಾತ್ರ ಇಲ್ಲ, ಅಲ್ಲಿ ಟ್ರಂಪ್ ಡಾಲರ್ ಆಟ ಕೂಡ ಇದೆ. ಅದೇನು ಅಂತಂದ್ರೆ, ಇತ್ತೀಚೆಗೆ ಸಭೆಯನ್ನ ನಡೆಸಿದಂತಹ ಬ್ರಿಕ್ಸ್ ರಾಷ್ಟ್ರಗಳು ಜಾಗತಿಕ ವ್ಯಾಪಾರದಲ್ಲಿ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು, ನಮ್ಮ ದೇಶಗಳ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳಿ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಡಾಲರ್ ಬಳಕೆ ಕಡಿಮೆಯಾದ್ರೆ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ರೀತಿಯ ಪೆಟ್ಟು ಬೀಳುತ್ತೆ. ಹೀಗಾಗಿ ಸುಂಕದ ಬೆದರಿಕೆಯನ್ನ ಹಾಕಿ ಬ್ರಿಕ್ಸ್ ರಾಷ್ಟ್ರಗಳನ್ನ ಹೆದರಿಸುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಈಗ ಕಾಲ ಬದಲಾಗಿದೆ ವೀಕ್ಷಕರೇ. ದೊಡ್ಡಣ್ಣನ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಹೋಗುವಂತಹ ಯಾವ ರಾಷ್ಟ್ರಗಳು ಕೂಡ ಇಲ್ಲವೇ ಇಲ್ಲ, ಯಾವ ರಾಷ್ಟ್ರಗಳು ಕೂಡ ಸಿದ್ಧವಿಲ್ಲ. ಭಾರತ ರಷ್ಯಾದಿಂದ 40% ಇಂಧನವನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿ ಮಾಡದಂತೆ ನೀಡಿದಂತಹ ಎಚ್ಚರಿಕೆಗೆ ಭಾರತ ಕ್ಯಾರೆ ಅಂದಿಲ್ಲ. ಈಗ ಕೂಡ ಟ್ರಂಪ್ ನ್ಯಾಟೋ ಗೊಡ್ಡ ಬೆದರಿಕೆಗೆ ಭಾರತ ತಲೆಬಾಗೋದಿಲ್ಲ. ಈ ಸಂಗತಿಯನ್ನ ದೊಡ್ಡಣ್ಣ ಟ್ರಂಪ್ ಹಾಗೂ ಅವರ ತಾಳಕ್ಕೆ ತಕ್ಕಂಗೆ ಕುಣಿಯುವಂತಹ ಸಂಸ್ಥೆಗಳ ಮುಖ್ಯಸ್ಥರು ಅರಿತುಕೊಳ್ಳಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಧನ್ಯವಾದಗಳು.